ಇದು ಇನ್ನು ರೆಡಿ ಮಾಡ್ಕೊಂಡು ಇನ್ನು 5 ವರ್ಷ ಆಪೋಸಿಷನಲ್ಲಿ ಕೂರಿಸ್ತೀವಿ ಅವ್ರನ್ನ 5 ವರ್ಷ ಆಪೋಸಿಷನಲ್ಲಿ ಕೂರಿಸಿರ್ತೀವಿ ನಾವು. ಹಂಗಾರೆ 2028ರಲ್ಲಿ ಎಷ್ಟು ಗೆಲ್ಬೋದು ಸರ್ ಕಾಂಗ್ರೆಸ್? 150ಕ್ಕೆ ದಾಟ್ತೀವಿ ನಾವು. 100 ಬರೆದಿಟ್ಕೊಳ್ಳಿ ಇವತ್ತು ನಮ್ಮ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದೆ ಸರ್. ಮುಂದಿನ ಚುನಾವಣೆ 150 ಸೀಟ್ ನಾವು ಗೆಲ್ತೀವಿ. ಕೆಲವ್ರಿಗೆ ಇದು ನಿರೀಕ್ಷೆ ಆದರೆ ಕೆಲವ್ರಿಗೆ ಸರ್ಪ್ರೈಸು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಅಂದ್ಕೊಂಡಿತ್ತೋ ಅದೆಲ್ಲವೂ ನಡೀತಾ ಇದೆ. ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಡ್ತೀವಿ ಅನ್ನೋ ಘೋಷಣೆ ಕೂಡ ಮಾಡಿದ್ದಾರೆ. ಸರ್, ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾ ಇದೆಯೋ ಹಾಗೇ ನಡೀತಾ ಇದೆ ಸರ್? ನಮ್ಮದು ಒಂದು ಹೈಕಮಾಂಡ್ ಪಕ್ಷ ಡೆಲ್ಲಿ ಯಾವ ತೀರ್ಮಾನ ಮಾಡುತ್ತೆ ಅದನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಸನ್ಮಾನ್ಯ ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಸರ್ಕಾರ ಕೂಡ ನುಡಿದಂತೆ ನಡೆದಂಥ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಕಳೆದ 3 ವರ್ಷ ಏನು ಆ ಗ್ಯಾರಂಟಿಗಳಿಗೆ ನಾವು ಹೇಳಿದ್ವಿ ಅದನ್ನು ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಕಳೆದ 6 ತಿಂಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳ್ತಾಯಿದ್ರು, ಹೈಕಮಾಂಡ್ ಯಾವಾಗ ನನಗೆ ಆದೇಶ ಕೊಡುತ್ತೆ ಆವತ್ತು ನಾನು ಆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಹೇಳೋಂಥ ಮಾತು ಕಳೆದ 6 ತಿಂಗಳಿಂದ ಹೇಳ್ತಾನೆ ಇದ್ರು ಅವರು. ಮೊನ್ನೆ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಕರೆದು ಒಂದು ಮಾಹಿತಿನ ಕೊಟ್ಟರು. ಅದು ಹೇಳಿ 48 ಗಂಟೆಯಲ್ಲಿ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಒಬ್ಬ ಪಕ್ಷದ ಶಿಸ್ತಿನ ಮುಖಂಡರಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಸಂದೇಶ ಕೊಟ್ಟಿದ್ದಾರೆ. ಬಹಳ ಕಡಿಮೆ ಮುಖಂಡರುಗಳಿಂದ ಕೆಲಸ ಮಾಡ್ತಾರೆ. ಅದು ಹೇಳಿ 48 ಗಂಟೆಗಳಲ್ಲಿ ಬಂದು ಇವತ್ತು ರಾಜಭವನ್ಗೆ ಹೋಗ್ಬಿಟ್ಟು ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಇವತ್ತು ಡೆಲ್ಲಿಗೆ ಹೋಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ. ಅದು ಕೂಡ ಹೇಳಿದ್ರು, ನನಗೆ ರಾಜ್ಯಸಭೆಗೆ ಬಂದಿದ್ದು ಹೇಳಿದ್ರು, ನಮ್ರತೆ ನಾನು ರಾಜಕಾರಣ ಇರ್ತೀನಿ ಹೇಳೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ರಾಜಕಾರಣ ಇರೋವರೆಗೂ ನಾನು ಹೋರಾಟಗಳು ಮಾಡ್ತೀನಿ, ಜನಸೇವೆ ಮಾಡ್ತೀನಿ ಹೇಳೋಂಥ ಮಾತನ್ನು ಹೇಳಿದ್ದಾರೆ. ಇನ್ನು 2 ವರ್ಷ ಇರುತ್ತೆ ಹೋರಾಟ ಮಾಡ್ತೀನಿ ಅಂದರೆ, ಹೋರಾಟ ಯಾವುದು ಹೋರಾಟ ಅಂದರೆ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಹೇಳೋಂಥ ಮಾತು ಕೂಡ ಹೇಳಿದ್ದಾರೆ. ಒಬ್ಬ ಅಪೂರ್ವದ ರಾಜಕಾರಣಿ, ಒಬ್ಬ ಅದ್ಭುತ ರಾಜಕಾರಣಿ, ಜೀವನದಲ್ಲಿ ಯಾವತ್ತೂ ಕೂಡ ಸಿದ್ಧಾಂತಗಳನ್ನು ಬಿಡದಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯವರು. ಸರ್, ಸಿದ್ದರಾಮಯ್ಯನವರ ರಾಜೀನಾಮೆ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ನಡೀತಾ ಇದೆ. ಆದರೆ ಅವರ ಬೆಂಬಲಿಗರಾಗಲಿ ಅಹಿಂದ ಸಮುದಾಯ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಆಕ್ರೋಶಕ್ಕೆ ಮತ್ತು ಆವೇಶಕ್ಕೆ ಒಳಗಾಗಿ ಸಿದ್ದರಾಮಯ್ಯನವರು ಇಷ್ಟು ಬೇಗ ರಾಜೀನಾಮೆ ಕೊಡಬಾರ್ದಿತ್ತು, ಕೊಟ್ಟರೆ ಕಾಂಗ್ರೆಸ್ಗೆ ನಾವು ಓಟ್ ಹಾಕಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಸಿದ್ದರಾಮಯ್ಯವರು ಬೆಳಿಗ್ಗೆ ಕೂಡ ಅವರ ಸಂಪುಟ ಸದಸ್ಯರ ಜೊತೆ ಕೂಡ ಹೇಳಿದರು, ಸ್ವಚ್ಛೆಯಿಂದ ಸಂತೋಷದಿಂದ ಇವತ್ತು ನಾನು ನನ್ನ ಪದತ್ಯಾಗ ಮಾಡ್ತೀನಿ ಹೇಳೋಂಥ ಮಾತು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ರು. ಅವ್ರು ಜನರಿಗೆ ಒಂದು ಸಂದೇಶ ಕೊಟ್ಟರು. ಕಾಂಗ್ರೆಸ್ ಪಕ್ಷ ನನಗೆ 2 ಬಾರಿ ವಿರೋಧ ಪಕ್ಷ ನಾಯಕರಾಗಿ ಅವಕಾಶ ಮಾಡಿಕೊಟ್ರು. ಶ್ರೀಮತಿ ಸೋನಿಯಾ ಗಾಂಧಿ ನನ್ನ ಪಕ್ಷಕ್ಕೆ ಸೇರ್ಕೊಂಡಂಥ ವಿರೋಧ ಪಕ್ಷನಾಗಿ 2 ಸಲ ಮಾಡಿದ್ರು. 8 ವರ್ಷ ಮುಖ್ಯಮಂತ್ರಿಯಾಗಿ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದೆ. ದೇವದಾಸ ರೆಕಾರ್ಡ್ ಕೂಡ ಈ ರಾಷ್ಟ್ರದಲ್ಲಿ ಬ್ರೇಕ್ ಮಾಡೋಂಥ ಒಬ್ಬರು ಸನ್ಮಾನ್ಯ ಸಿದ್ದರಾಮಯ್ಯವರು. ಆ ಪಕ್ಷದ ನನ್ನ ಋಣ ಇದೆ. ಅದರಿಂದ ಇವತ್ತು ನಾನು ಅವರ ಪಕ್ಷ ಏನು ಹೈಕಮಾಂಡ್ ಹೇಳಿದೆ ಅದನ್ನು ಒಪ್ಪಿದ್ದೀನಿ. ನಾನು ಇವತ್ತು ಮುಂದಿನ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ರಾಜಕಾರಣದಲ್ಲಿ ಇರ್ತೀನಿ, ರಾಜಕಾರಣದಲ್ಲಿ ಇರ್ತೀನಿ. ನಾನು ಪಕ್ಷಕ್ಕೆ ಶಕ್ತಿ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಅದರಿಂದ ಅವರ ಜನರಿಗೆ ಇವಾಗ ಇದೇ ಸಂದೇಶ ಹೇಳಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯವರು ಇಚ್ಛೆಯಿಂದ ಭಾಳ ಸಂತೋಷದಿಂದ ಇವತ್ತು ಬೇರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕಾಂಗ್ರೆಸ್ ಋಣ ಇದೆ ಅಂತ ಹೇಳೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರಿಂದ 8 ವರ್ಷ ಮುಖ್ಯಮಂತ್ರಿಯಾಗಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ಹೇಳಿದೆ, ನುಡಿದಂತೆ ನಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಹೇಳ್ತಾರೆ, ಭಾಗ್ಯದ ರಾಮಯ್ಯ ಅಂತ ಹೇಳ್ತಾರೆ. ಇಡೀ ಜೀವನದಲ್ಲಿ ಕೆಲವು ಸಿದ್ಧಾಂತಗಳು ಯಾವತ್ತೂ ಬಲಿ ಕೊಡುವಂತಹ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ. ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀವಿ ಅನ್ನೋ ಸುದ್ದಿ ಹರಡಿದಾಗ ಅಲ್ಪಸಂಖ್ಯಾತರ ಮುಖಂಡರೆಲ್ಲ ಸಭೆ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವಂಥದ್ದು ಹೇಗೆ ಅದನ್ನು ತಗೊಂಡ್ರು ಅಲ್ಪಸಂಖ್ಯಾತರ ಮುಖಂಡರು, ಮತ್ತು ಹೊಸ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮುಖಂಡರ ಬೇಡಿಕೆಗಳು ಈಡೇರುತ್ತಾ? ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಸಮಾಜದ ಎಲ್ಲ ಎಲ್ಲ ಸಮಾಜ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ, ಸಿದ್ದರಾಮಯ್ಯ ಪರವಾಗಿದ್ದಾರೆ, ಶ್ರೀಮತಿ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ಇವತ್ತು ರಾಜೀನಾಮೆ ಪ್ರಕ್ರಿಯೆ ಇದು ಪಕ್ಷದ ಆಂತರಿಕ ವಿಚಾರಗಳು. ಪಕ್ಷ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಎಲ್ಲ ಮುಖಂಡರು ಒಪ್ಪಿದ್ದಾರೆ, ಶಾಸಕರು ಅದನ್ನು ಒಪ್ಪಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಆ ಶಿಸ್ತಿನ ಪಕ್ಷ ಇವತ್ತು ನೋಡಿದ್ರಿ, ಇವತ್ತು ಅಲ್ಲಿ ಬೆಳಿಗ್ಗೆ ಮೀಟಿಂಗ್ ಆಯಿತು. ಇಲ್ಲಿಂದ ಎಲ್ಲ ರಾಜಭವನ್ಗೆ ಎಲ್ಲ ಮುಖಂಡರು ಹೋಗಿದ್ವಿ. ನಾವು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ವಿ. ಬಹಳ ಸಂತೋಷದಿಂದ ಇವತ್ತು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ. ಇದೇ ಸಂದೇಶ ಭಾರತೀಯ ಜನತಾ ಪಾರ್ಟಿಯವರಿಗೆ. ಮೊನ್ನೆ ನಡೆದ 2 ಬೈ ಎಲೆಕ್ಷನಲ್ಲಿ ಬಾಗಲಕೋಟೆ, ದಾವಣಗೆರೆಯಲ್ಲಿ ಬಂದು BJP ಭಾಷಣ ಮಾಡಿದ್ರು ಕೇಂದ್ರ ಮಂತ್ರಿಗಳು. 5 ಜನನೂ ಬಂದಿದ್ರು. 2 ಕ್ಷೇತ್ರದಲ್ಲಿ BJP ಗೆಲುವು ಖಚಿತ, ಕಾಂಗ್ರೆಸ್ ಸೋಲು, ಇದೇ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಭಾಷಣ ಮಾಡಿದ್ರು. ಜನ ದಿಕ್ಸೂಚಿ ತೋರಿಸ್ಬಿಟ್ರು. ಅಲ್ಲೂ ಕ್ಷೇತ್ರಗಳಲ್ಲಿ ನಮ್ಮನ್ನು ಅಲ್ಲೂ ಕೂಡ ಸಿದ್ದರಾಮಯ್ಯವ್ರು ನೋಡಿ ಮತ ಹಾಕಿರೋದು ಅಂತ ಹೇಳ್ತಾರೆ ಸರ್ ಮತದಾರರು. 2 ಕ್ಷೇತ್ರದಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಶ್ರೀರಕ್ಷೆ ಆಗಿತ್ತು. ಸಿದ್ದರಾಮಯ್ಯ ನಾಯಕತ್ವ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಇವತ್ತು ಚುನಾವಣೆ ನಡೆಯಿತು. 5 ಬೈ ಎಲೆಕ್ಷನ್ ಕೂಡ ನಾವು ಗೆದ್ದಿದ್ದೀವಿ. ಮುಂದೆ 9 ತಿಂಗಳ ಮುಂಚೆ 3 ಚುನಾವಣೆ, ಮೊನ್ನೆ 2 ಚುನಾವಣೆ. 5 ಜನ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಸಂತೋಷವಾಗಿದ್ದಾರೆ. ನಮ್ಮ ಗ್ಯಾರಂಟಿ ಕೆಲಸ ಮಾಡ್ತಾಯಿದೆ. ವಿಶೇಷವಾಗಿ ಮಹಿಳೆಯರು ಬಹಳ ಸಂತೋಷದಿಂದ ಇವತ್ತು
ಅವ್ರು ಬೇರೆಯವ್ರು ಏನು ಹೇಳೋದು ಕೇಳೋದಿಲ್ಲ. ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಗೃಹ ಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಗೃಹ ಜ್ಯೋತಿ ಕಾರ್ಯಕ್ರಮ ಇರ್ಬೋದು, ಈ ಕಾರ್ಯಕ್ರಮಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ ಅಂತ ಹೀಗಾಗಿ ಸಾಬೀತಾಗಿದೆ. ಈ ಸಮಾಜ ಎಲ್ಲ ವರ್ಗ ಜನರ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಸರ್, ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಇದನ್ನು ಅಧಿಕಾರ ಸಂತರ ನೋಡ್ತಾ ಇದ್ದಾರೆ. ಅಟ್ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಹರ್ಷದ ವಾತಾವರಣ ಇದೆ ಸರ್. ಹೆಂಗೂ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರು ನಮಗೆ ಈಸಿ ಅಂತ ನೆಕ್ಸ್ಟ್ ಎಲೆಕ್ಷನ್. ಇದು ಇನ್ನು ರೆಡಿ ಮಾಡ್ಕೊಂಡು ಇನ್ನು 5 ವರ್ಷ ಆಪೋಸಿಷನ್ ಕೂರಿಸ್ತೀವಿ ಅವ್ರನ್ನ. 5 ವರ್ಷ ಆಪೋಸಿಷನಲ್ಲಿ ಕೂರಿಸಿರ್ತೀವಿ ನಾವು. ಹಂಗಾರೆ 2028ರಲ್ಲಿ ಎಷ್ಟು ಗೆಲ್ಬೋದು ಸರ್ ಕಾಂಗ್ರೆಸ್? 150ಕ್ಕೆ ದಾಟ್ತೀವಿ ನಾವು. 100 ಬರೆದಿಟ್ಕೊಳ್ಳಿ. ಇವತ್ತು SM ಕೃಷ್ಣ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದ ಸರ್, ಮುಂದಿನ ಚುನಾವಣೆ 150 ಸೀಟ್ ನಾವು ಗೆಲ್ತೀವಿ ಸರ್. ಈಗ DCM ಎಷ್ಟು ಜನ ಆಗ್ಬೋದು ಸರ್ ಈಗ ಹೊಸ ಸರ್ಕಾರ? ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ.